ಇರಾನ್ ವಿರುದ್ಧದ ಯುದ್ಧದಲ್ಲಿ 42 ಅಮೆರಿಕದ ಯುದ್ಧ ವಿಮಾನಗಳಿಗೆ ಹಾನಿ. ಅಮೆರಿಕ ಯುದ್ಧಕ್ಕೆ ಖರ್ಚು ಮಾಡಿದ್ದು ಎಷ್ಟು ಬಿಲಿಯನ್ ಡಾಲರ್ ಗೊತ್ತಾ? ಫೆಬ್ರವರಿ 28ರಂದು ಇರಾನ್ ವಿರುದ್ಧ ಆರಂಭಿಸಲಾದ ಆಪರೇಷನ್ ಎಪಿಕ್ ಫ್ಯೂರಿ ವೇಳೆ ಯುದ್ಧ ವಿಮಾನಗಳು, ಡ್ರೋನ್ಗಳು ಸೇರಿದಂತೆ ಕನಿಷ್ಠ 42 ಅಮೆರಿಕನ್ ವಿಮಾನಗಳು ನಾಶವಾಗಿವೆ ಅಥವಾ ಹಾನಿಗೆ ಒಳಗಾಗಿವೆ ಅಂತ ಅಮೆರಿಕದ ಕಾಂಗ್ರೆಷನಲ್ ರಿಸರ್ಚ್ ಸರ್ವಿಸ್ ವರದಿ ತಿಳಿಸಿದೆ. ಕೆಲವು ಮಾಹಿತಿ ಇನ್ನೂ ಗೌಪ್ಯವಾಗಿರೋದು ಹಾಗೂ ಯುದ್ಧ ಕಾರ್ಯಾಚರಣೆಗಳು ಮುಂದುವರೆದಿರುವ ಕಾರಣ ಹಾನಿಗೊಳಗಾದ ಅಥವಾ ನಾಶವಾದ ವಿಮಾನಗಳ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಸಿಆರ್ಎಸ್ ವರದಿ ತಿಳಿಸಿದೆ. ಹಾನಿಗೊಳಗಾದ ಅಥವಾ ಕಳೆದು ಹೋದ ವಿಮಾನಗಳಲ್ಲಿ 4 F-15E ಸ್ಟ್ರೈಕ್ ಈಗಲ್ ಫೈಟರ್ ಜೆಟ್ಗಳು, 1 F-35A ಲೈಟ್ನಿಂಗ್ ಸೆಕೆಂಡ್ ಯುದ್ಧ ವಿಮಾನ, 1 A-10 ಥಂಡರ್ ಬೋಲ್ಟ್ ಸೆಕೆಂಡ್ ವಿಮಾನ, 7 KC-135 ಸ್ಟ್ರಾಟೋ ಟ್ಯಾಂಕರ್ ವೈಮಾನಿಕ ಇಂಧನ ತುಂಬುವ ವಿಮಾನಗಳು, 1 E-3 ಸೆಂಟ್ರಿ AWACS ವಿಮಾನ, 2 MC-130J ಕಮಾಂಡೋ ಸೆಕೆಂಡ್ ವಿಶೇಷ ಕಾರ್ಯಾಚರಣೆ ವಿಮಾನಗಳು, 1 HH-60W ಜಾಲಿ ಗ್ರೀನ್ ಸೆಕೆಂಡ್ ಹೆಲಿಕಾಪ್ಟರ್, 24 MQ-9 ರೀಪರ್ ಡ್ರೋನ್ಗಳು ಹಾಗೂ 1 MQ-4C ಟ್ರೈಟಾನ್ ಡ್ರೋನ್ ಸೇರಿವೆ. ಅಮೆರಿಕ ಕಾಂಗ್ರೆಸ್ ಹಾಗೂ ಅದರ ಸಮಿತಿಗಳಿಗೆ ನೀತಿ ಮತ್ತು ಕಾನೂನು ವಿಶ್ಲೇಷಣೆ ಒದಗಿಸುವ ಸಿಆರ್ಎಸ್ ಅಮೆರಿಕದ ರಕ್ಷಣಾ ಇಲಾಖೆ ಮತ್ತು ಯುಎಸ್ ಸೆಂಟ್ರಲ್ ಕಮಾಂಡ್ ಬಿಡುಗಡೆ ಮಾಡಿದ ವರದಿಗಳು ಹಾಗೂ ಹೇಳಿಕೆಗಳನ್ನು ಆಧರಿಸಿ ಈ ಅಂಕಿಅಂಶಗಳನ್ನು ಸಂಗ್ರಹಿಸಿದೆ ಅಂತ ತಿಳಿಸಿದೆ. ಮೇ 12ರಂದು ನಡೆದ ಹೌಸ್ ಅಪ್ರಾಪ್ರಿಯೇಷನ್ಸ್ ಉಪಸಮಿತಿಯ ವಿಚಾರಣೆಯಲ್ಲಿ ಪೆಂಟಗನ್ನ ಕಾರ್ಯನಿರ್ವಹಣಾ ನಿಯಂತ್ರಕ ಜೂಲ್ಸ್ ಡಬ್ಲ್ಯೂ ಹಸ್ಟ್ III ಸಾಕ್ಷ್ಯ ನೀಡಿದ್ದು, ಇರಾನ್ನಲ್ಲಿನ ಸೇನಾ ಕಾರ್ಯಾಚರಣೆಗಳಿಗೆ ಇಲಾಖೆಯ ವೆಚ್ಚದ ಅಂದಾಜು 29 ಬಿಲಿಯನ್ ಅಮೆರಿಕನ್ ಡಾಲರ್ ಏರಿಕೆಯಾಗಿದೆ ಅಂತ ಹೇಳಿದ್ದಾರೆ. ವೆಚ್ಚದ ಹೆಚ್ಚಳದ ಬಹುಪಾಲು ಹಾನಿಗೊಳಗಾದ ಉಪಕರಣಗಳ ದುರಸ್ತಿ, ಅವುಗಳ ಬದಲಾವಣೆಗೆ ಸಂಬಂಧಿಸಿದ ಪರಿಷ್ಕೃತ ಅಂದಾಜಿನಿಂದ ಉಂಟಾಗಿದೆ ಅಂತ ಅವರು ಹೇಳಿದ್ದಾರೆ.